ಗ್ರಹಗಳಲ್ಲಿ ನೀರು ಸಿಕ್ಕಿದ್ರೆ ಮಾನವ ಅಲ್ಲಿಯೂ ಒಂದು ನೆಲೆ ಕಂಡುಕೊಳ್ತಾ ಇದ್ದ. ಆದರೆ ಭೂಮಿ ಬಿಟ್ಟರೆ ಬೇರೆ ಯಾವ ಗ್ರಹದಲ್ಲೂ ಇದುವರೆಗೂ ನೀರು ಪತ್ತೆಯಾಗಿಲ್ಲ. ಇನ್ನು ಒಬ್ಬ ಮನುಷ್ಯ ನಿತ್ಯ ಎಷ್ಟು ನೀರು ಖರ್ಚು ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಭೂಮಿ ಹೊರತುಪಡಿಸಿ ಇತರ ಗ್ರಹಗಳಲ್ಲಿ ಇದುವರೆಗೂ ನೀರು ಪತ್ತೆಯಾಗಿಲ್ಲ. ಆದರೆ ಬುದ್ಧಿವಂತ ಮನುಷ್ಯ ಬೇರೆ ಗ್ರಹಗಳಲ್ಲಿ ಹುಡುಕಾಟ ನಡೆಸಿದ್ದಾನೆ. ಇಂದಲ್ಲ ನಾಳೆ ನೀರು ಸಿಗಬಹುದೆಂಬ ವಿಶ್ವಾಸದಲ್ಲಿ ದಾಪುಗಾಲು ಇಟ್ಟಿದ್ದಾನೆ. ಚಂದ್ರ, ಮಂಗಳ ಗ್ರಹ ಅಂತ ಸುತ್ತುತ್ತಾ ಇದ್ದಾನೆ. ಆದರೆ ಎಲ್ಲಿಯೂ ಜೀವಜಲ ಇದೆ ಅಂತ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಆಗಿಲ್ಲ. ವಿಜ್ಞಾನಿಗಳು ಆ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಬದಲಾಗುತ್ತಿರುವ ವೈಪರೀತ್ಯ ಪರಿಸರದೊಳಗೆ ಮಳೆರಾಯ ಬರುವುದೇ ಅಪರೂಪವಾಗಿದೆ. ಹಾಗಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಬಳಕೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಹೇಳೋದಾದ್ರೆ, ವಸಂತ ಋತುವಿನಲ್ಲಿ ಹೊಲ ಗದ್ದೆಗಳು ಹೆಚ್ಚಿನ ನೀರನ್ನ ಕೇಳುತ್ತವೆ. ಆದರೆ ಚಳಿಗಾಲದಲ್ಲಿ ಅವುಗಳಿಗೆ ನೀರಿನ ಅವಶ್ಯಕತೆ ಕಡಿಮೆ. ಹಾಗಾಗಿ ವರ್ಷವಿಡೀ ಸಮೃದ್ಧವಾಗಿ ನೀರು ಸಂಗ್ರಹಣೆ ವ್ಯವಸ್ಥೆ ಮಾಡಿಕೊಂಡರೆ ಯಾವ ಸಂದರ್ಭದಲ್ಲಾದರೂ ಬಳಕೆ ಮಾಡಿಕೊಳ್ಳಬಹುದು. ರೈತರ ಬದುಕು ಕೂಡ ಹಸನಾಗುತ್ತೆ. ಹೊಲ ಗದ್ದೆಗಳಿಗೆ ನೀರು ಹರಿಸುವುದು, ಸಿಂಪಡಣೆ ಮಾಡುವುದರಿಂದ ನೀರು ಕೈತಪ್ಪಿ ಹೋಗುವ ಸಾಧ್ಯತೆ ಇರುತ್ತದೆ. ಹನಿ ನೀರಾವರಿ, ಸಿಂಪರಣಾ ಪದ್ಧತಿ ಅನುಸರಿಸಿದರೆ ಆವಿಯಾಗಿ ವಾತಾವರಣ ಸೇರುವ ನೀರಿನ ಪ್ರಮಾಣವನ್ನ ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸಬಹುದು. ಕ್ಷೀಣಿಸುತ್ತಿದೆ ಅಂತರ್ಜಲ. ಇದಕ್ಕೆ ಕಾರಣ ಯಾರು ಗೊತ್ತಾ? ನೀರಿನ ಮಟ್ಟದ ಕೆಳಗಿರುವ ಜಲಕುಹರೊಳಗೆ ಹರಿಯೋ ನೀರು ಕೂಡ ಸಿಹಿ ನೀರೇ, ಕುಡಿಯಲು ಯೋಗ್ಯವಾಗಿರೋ ನೀರು. ಆದರೆ ದಿನೇ ದಿನೇ ಅಂತರ್ಜಲ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಕುಸಿಯುತ್ತಾ ಸಾಗಿದೆ. ನಗರ ಪ್ರದೇಶಗಳಲ್ಲಿ ಸಾವಿರಾರು ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ. ಮನೆಗೊಂದರಂತೆ ಬೋರ್ವೆಲ್ಗಳು ತಲೆ ಎತ್ತುತ್ತಿರೋದು ಇದಕ್ಕೆ ಕಾರಣ. ಜಗತ್ತಿನಲ್ಲಿ ಹೆಚ್ಚಿನ ಪ್ರಮಾಣದ ಈ ಸಿಹಿ ನೀರಿನ ಉಪಯೋಗವನ್ನ ಬ್ರೆಜಿಲ್, ರಷ್ಯಾ ಮತ್ತು ಕೆನಡಾಗಳು ಬಳಕೆ ಮಾಡಿಕೊಳ್ಳುತ್ತಿವೆ. ಒಬ್ಬ ಮನುಷ್ಯನಿಗೆ ನಿತ್ಯ ಎಷ್ಟು ನೀರು ಬೇಕು? ಪ್ರಪಂಚದಾದ್ಯಂತ ಮನೆಗೆಂದು ಬಳಸುವ ನೀರಿನ ಪ್ರಮಾಣ 15%. ಕುಡಿಯೋದಕ್ಕೆ, ಅಡುಗೆ ಮಾಡೋದಕ್ಕೆ ಮತ್ತು ಹೊಲಗದ್ದೆಗಳಿಗೆ ಬಳಸಲಾಗುವ ನೀರು ಇದಕ್ಕೆ ಸೇರಿದೆ. ತೋಟಗಾರಿಕೆಯನ್ನ ಬಿಟ್ಟು ಒಬ್ಬ ಮನುಷ್ಯನ ನೀರಿನ ಅವಶ್ಯಕತೆ 50 ಲೀಟರ್ ಎಂದು ಪೀಟರ್ ಕ್ಲೀಕ್ ಅಂದಾಜಿಸಿದ್ದಾರೆ. ಇದಕ್ಕಾಗಿ ಆತ ಗುಣಮಟ್ಟದ ನೀರನ್ನೇ ಬಳಕೆ ಮಾಡಿಕೊಳ್ಳುತ್ತಾನೆ. ರಲ್ಲಿ ವಿಶ್ವದ ಜನಸಂಖ್ಯೆ 6.2 ಶತಕೋಟಿ ಇತ್ತು. 2050ರ ಹೊತ್ತಿಗೆ ಈಗಿರುವ ಜನಸಂಖ್ಯೆಗೆ 3.5 ಶತಕೋಟಿಗೂ ಅಧಿಕ ಜನ ಸೇರುತ್ತಾರೆ ಅಂತ ವಿಶ್ವಸಂಸ್ಥೆ ಅಂದಾಜು ನಡೆಸಿದೆ. ಈಗಲೇ ನೀರಿನ ಇಕ್ಕಟ್ಟಿನಲ್ಲಿ ಸಿಲುಕಿ ನರಳುತ್ತಿರುವ ಅಭಿವೃದ್ಧಿ ರಾಷ್ಟ್ರಗಳ ಪರಿಸ್ಥಿತಿ ಆಗ ಹೇಗಿರಬೇಕು ನೀವೇ ಯೋಚನೆ ಮಾಡಿ. ಒಂದು ವೇಳೆ ಜಲ ಸಂರಕ್ಷಣೆಯಾಗದೇ ಇದ್ರೆ ನೀರಿನ ಹಪಹಪಿ ಶುರುವಾಗೋದ್ರಲ್ಲಿ ನೋ ಡೌಟ್. ಈಗಾಗಲೇ ಚೀನಾ ಮತ್ತು ಭಾರತ ಜನಸಂಖ್ಯಾ ಸಮಸ್ಯೆಯಿಂದ ಸಿಲುಕಿ ನರಳುತ್ತಾ ಇದೆ. ಜನಪ್ರವಾಹ ಹೆಚ್ಚುತ್ತಿದೆ, ಅಂದ್ರೆ ನೀರಿನ ಬಳಕೆ ಕೂಡ ಹೆಚ್ಚಾಗುತ್ತಿದೆ. ಜನರ ಅಗತ್ಯಕ್ಕೆ ಶುದ್ಧ ನೀರು ಬೇಕೇ ಬೇಕು. ಹತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ 60% ಯುರೋಪ್ ರಾಷ್ಟ್ರಗಳಲ್ಲಿ ಅಂತರ್ಜಲವನ್ನ ಯಥೇಚ್ಛವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು 90% ನೀರು ಮಂಜುಗಡ್ಡೆ ರೂಪದಲ್ಲಿದೆ. ಇದನ್ನ ಕರಗಿಸಿ ನೀರಾಗಿ ಪರಿವರ್ತನೆ ಮಾಡಿದ್ರೆ ಪ್ರಳಯಕ್ಕೆ ಆಹ್ವಾನ ನೀಡಿದಂತೆ.
ಈಗಾಗಲೇ ಚೀನಾ ಮತ್ತು ಭಾರತದಲ್ಲಿ ಅಂತರ್ಜಲವನ್ನ ನೀರಾವರಿ ಉದ್ದೇಶಕ್ಕೆ ತೆಗೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡಿಕೊಂಡು ಬರಿದು ಮಾಡಲಾಗುತ್ತಿದೆ. ನೀರಿಲ್ಲದ ಜಗತ್ತು ಹೇಗಿರುತ್ತೆ ಅಂತ ತಿಳಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.